ಮನೆ ಹಂಚಿಕೆ ವಿಚಾರದಲ್ಲಿ ತಾರತಮ್ಯ ಮಾಡಿರುವುದನ್ನು ಖಂಡಿಸಿ ಹಾಗೂ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಪಾಲಿಸದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಂದು ಹುಬ್ಬಳ್ಳಿಯಲ್ಲಿ ಬಿಜೆಪಿ ನಾಯಕರು ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ನಡುವೆ ಪ್ರತಿಭಟನೆ ಮಾಡಿದಂತಹ ರಾಜ್ಯ ನಾಯಕರು ಏನಿದ್ದಾರೆ ಅವರು ಕಾಂಗ್ರೆಸ್ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಏನಿದೆ ಅದು ಸರಿಯಾದ ರೀತಿಯಲ್ಲಿ ನಡೆದುಕೊಳ್ತಾ ಇಲ್ಲ. ನಗರದ ದುರ್ಗಂ ಬೈಲ್ ವೃತ್ತದಲ್ಲಿ ಇವರು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿದರು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಬಿಜೆಪಿ ಮತ್ತು ಧಾರವಾಡದ ಜಿಲ್ಲಾ ಗ್ರಾಮಾಂತರ ಬಿಜೆಪಿ ಘಟಕದ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೆದಿದೆ. ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಹಿಂದೂ ವಿರೋಧಿಯಾಗಿ ಓಲೈಕೆ ರಾಜಕಾರಣವನ್ನು ಮಾಡ್ತಾ ಇದೆ. ಕೇಂದ್ರದ ಅಭಿವೃದ್ಧಿಗಳನ್ನು ತಮ್ಮ ಪಕ್ಷದ ಅಭಿವೃದ್ಧಿ ಅಂತ ಹೇಳಿ ಬಿಂಬಿಸ್ತಾ ಇದ್ದಾರೆ. ಇವರು ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಅಭಿವೃದ್ಧಿ ಕಾರ್ಯ ಎಷ್ಟು ಮಾಡಿದ್ದಾರೆ ಅನ್ನೋದನ್ನು ಅವರು ಹೇಳಿ ಮೊದಲು ಅದು ಜನರಿಗೆ ಗೊತ್ತಾಗಬೇಕಾಗಿದೆ. ಈ ಕಾಂಗ್ರೆಸ್ನ ಇಂತಹ ಒಂದು ಮನಸ್ಥಿತಿಯನ್ನೇ ದೇಶದಲ್ಲಿ ಈ ಪಕ್ಷ ಅಧೋಗತಿಗೆ ಬರೋಕೆ ಕಾರಣ ಆಗ್ತಾ ಇದೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ, ಅರವಿಂದ ಬೆಲ್ಲದ, ತಿಮ್ಮಣ್ಣ ಮಜ್ಜಿಗಿ ಮತ್ತು ನಿಂಗಪ್ಪ ಸುತ್ತಗಟ್ಟಿ, ರಾಜಣ್ಣ ಕೋವಿ ಸೇರಿದಂತೆ ಅನೇಕ ಬಿಜೆಪಿಯ ನಾಯಕರು ಭಾಗಿಯಾಗಿದ್ದರು ಈ ಒಂದು ಪ್ರತಿಭಟನೆಯಲ್ಲಿ. ಯಾಕಂದ್ರೆ ಕಾರ್ಯಕರ್ತರು ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ಯಾರೇ ಇರ್ಲಿ ಕಾರ್ಯಕರ್ತರೆ ಆದ್ರೆ ಅವ್ರದ್ದು ಯಾವ್ದು ತಪ್ಪಿಲ್ಲದ್ರ ಸದ್ಯಕ್ಕಿಂತ ಅವಘಡಗಳು ಸಂಭವಿಸಿದಾಗ ಸಮಸ್ಯೆಗಳಾಕವ. ಆದ್ರೆ ಅವ್ರಿಗೆ ಯಾರಿಗೂ ಏನೂ ಆಗಬಾರ್ದು ಅನ್ನೋದನ್ನ ತಕ್ಷಣ ಅವರೆಲ್ಲ ಗುಣಮುಖರು ಹೊಂದಿ ಹೊರಗೆ ಬರಲಿ ಅನ್ನೋಂಥ ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಇವತ್ತು 42,000 ಮನೆಗಳ ಹಸ್ತಾಂತರ ಮಾಡುವಂತದನ್ನ ರಾಜ್ಯ ಸರ್ಕಾರ ಒಂದ್ ಕಡೆ ಮಾಡ್ತಾ ಇದ್ರೆ ಅದನ್ನೇ ಇವತ್ತು ಕಾಂಗ್ರೆಸ್ ಪಾರ್ಟಿ ವೇದಿಕೆಯನ್ನಾಗಿ ಮಾರ್ಪಾಡು ಮಾಡ್ಕೊಳ್ಳುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅದು ಮನೆಗಳ ಹಸ್ತಾಂತರ ಕಾರ್ಯಕ್ರಮ ಆಗ್ತಾ ಇಲ್ಲ, ಕಾಂಗ್ರೆಸ್ ಪಾರ್ಟಿ ಸಮಾವೇಶ ಮಾಡುವಂತ ಪ್ರಯತ್ನವನ್ನು ಕೂಡ ಇವತ್ತು ಜಮೀರ್ ಅಹಮದ್ ಅವರು ಒಂದು ವಾರ ಇಲ್ಲೇ ಇದ್ದು ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತು 2017 ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಜಮೀನು, ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಸ್ತಿತ್ವದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಜಮೀನು ನಮ್ದಿತ್ತು. ಅವಾಗ ಮೇಯರು ಡೆಪ್ಯೂಟಿ ಮೇಯರ್ ಅಂದಲಿಂದ ಹಿಡಿದು ಇದ್ದ ಮಟ್ಟ ನಮ್ಮವರೇ ಇದ್ದಾರೆ. ನಮ್ಮ ಮೇಯರು ಉಪಮೇಯರ್ ಕೂಡಿ ಅವತ್ತು ಒಳಗೇರಿ ಸ್ಲಮ್ಮಿಗೆ ಸುಮಾರು 17 ಎಕರೆ ಜಮೀನನ್ನು ಕೊಡುವಂಥದ್ದನ್ನು ಮಾಡಿದ್ರು. ಅದರ ಜೊತೆಗೆ ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಮನೆಗಳಿಗೂ ಕೂಡ ಪ್ರತಿಯೊಬ್ಬ ಫಲಾನುಭವಿಗೆ 1.5 ಲಕ್ಷ ರೂಪಾಯಿ ಹಣವನ್ನು ಕೊಡೋದು ಯಾರಿದ್ರೆ ಅದು ನರೇಂದ್ರ ಮೋದಿ ಅನ್ನುವಂಥದ್ದನ್ನು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ನು ಉಳಿದಂತೆ ಫಲಾನುಭವಿಗಳ ಕಡೆ ಕೆಲವೊಂದು ಕಡೆ 50,000 ಇಸ್ಕೊಂಡಾರ, ಕೆಲವೊಂದು ಕಡೆ 1 ಲಕ್ಷ ತಗೊಳ್ಳೋಂಥದ್ದು ಆಗುತ್ತಾ, ಅಂದ್ರೆ ಸುಮಾರು 2 ರಿಂದ 2.5 ಲಕ್ಷ ರೂಪಾಯಿ ಇಲ್ಲಿದೆ ಆಗುತ್ತಾ. ಇನ್ನು ಉಳಿದಂತದನ್ನ ರಾಜ್ಯ ಸರ್ಕಾರ ಆಗ್ತೈತಿ, ಇಲ್ಲ ಅದನ್ನ ಬ್ಯಾಂಕ್ ನಲ್ಲಿ ಲೋನ್ ಮಾಡಿಕೊಡುವಂತ ಪ್ರಯತ್ನವನ್ನು ಕೂಡ ಮಾಡುವಂತದ್ದು ಆಗ್ತೈತಿ. ಆದ್ರೆ ಇವತ್ತೇನು ಮನೆಗಳ ನಿರ್ಮಾಣ ಆಗಿದ್ದಾವ ಬರೀ ಹುಬ್ಬಳ್ಳಿಯಲ್ಲ, ಇಡೀ ರಾಜ್ಯದಲ್ಲಿ ನಿರ್ಮಾಣ ಏನು 42,000 ಮನೆ ಹೇಳಕತ್ತಾರಲ್ಲ ಇವರು, ಅವು ಎಲ್ಲಾ ಮನೆಗಳು ಯಾವಾಗ ನಿರ್ಮಾಣ ಆಗ್ಯಾರ ಇಲ್ಲಿ ಅಕ್ಕರಿಗೆ ಫೋಟೋ ಐತಿ ನೋಡ್ರಿ. ಇಲ್ಲಿ ಯಡಿಯೂರಪ್ಪ ಅದರ, ಬಸವರಾಜ ಬೊಮ್ಮಾಯಿ ಅದರ, ಪ್ರಹ್ಲಾದ್ ಜೋಶಿ ಅದರ, ವಿ ಸೋಮಣ್ಣ ಅವರು ವಸತಿ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾದಂತ ಒಂದು ಮುತುವರ್ಜಿಯನ್ನು ವಹಿಸಿ ಭಾರತೀಯ ಜನತಾ ಪಕ್ಷ ಜನಪರ ಹೋರಾಟಕ್ಕೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.